ಹಾಯ್ ಆಲ್, ವೆಲ್ಕಮ್ ಟು ರಚನಾ ಕ್ರಿಯೇಟಿವ್ ಹಬ್. ಇವತ್ತಿನ ವಿಡಿಯೋದಲ್ಲಿ ನಾನು 1 ಅವರಲ್ಲಿ ಒಂದೇ ಲೈನಲ್ಲಿ ಕ್ರೋಶಾ ಕುಚ್ಚು ಹಾಕೋದನ್ನ ಹೇಳ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ಫಸ್ಟು ನಾನು 6 ಎಳೆ ದಾರನ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸೀರೆ ಕೆಳಗಡೆ ಇಟ್ಕೊಂಡು ಅದನ್ನು ಲಾಕ್ ಮಾಡ್ಕೋತಿದ್ದೀನಿ. ಈಗ ಒಂದು ಲಾಕ್ ಆಯಿತು. ಅದ್ರ ಪಕ್ಕನೇ ಇನ್ನೊಂದು ಲಾಕ್ನ ನಾನು ಮಾಡ್ಕೋತಿದ್ದೀನಿ. ಇದಾದಮೇಲೆ 2 ಚೈನ್ ಹಾಕ್ಕೊಳ್ಳಿ. ಮತ್ತು ಇವಾಗ ಕಂಬಗಳನ್ನ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಸೂಜಿ ಮೇಲೆ ದಾರ ತಗೊಂಡು ಸೀರೆ ಒಳಗಡೆಯಿಂದ ದಾರ ತೋರಿಸಿ. ಈಗ ಸೂಜಿ ಮೇಲೆ ಒಟ್ಟು 3 ದಾರ ಆಗಿರುತ್ತೆ. ಫಸ್ಟು 2 ಒಳಗಡೆ ಒಂದು ಸಲ ದಾರನ ಎಳ್ಕೊಳ್ಳಿ. ಈಗ ಸೂಜಿ ಮೇಲೆ ಮತ್ತೆ 2 ದಾರ ಆಯಿತು. ಆ 2 ಒಳಗಡೆ ಒಂದು ದಾರನ ಎಳ್ಕೊಳ್ಳಿ. ಒಂದು ಕಂಬ ಆಯಿತು. ಈಗ ನಾನು ಅದೇ ರೀತಿ 2ನೇ ಕಂಬ ಹಾಕೋತಿದ್ದೀನಿ. 2 3 4. ಈಗ ಚೈನ್ ಹಾಕಿರೋದನ್ನ ಸೇರಿಸಿ ಒಟ್ಟು 5 ಕಂಬ ಆಯಿತು. ನೆಕ್ಸ್ಟೆಲ್ಲ ನೀವು 5 ಕಂಬನೇ ಹಾಕೋಬೇಕು. ಇಲ್ಲಿ ಫಸ್ಟು 2 ಚೈನ್ ಹಾಕೋದ್ರಿಂದ ಬರೀ 4 ಕಂಬ ಮಾಡ್ಕೋತಿದ್ದೀನಿ. ಇದಾದಮೇಲೆ ಬೀಡನ್ನ ನಾನು ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ಬೀಡನ್ನ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ದಾರ, ಆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಅಲ್ಲಿ ಕಂಬನ ಹಾಕ್ಕೊಳ್ಳಿ. ಒಂದು, ಈಗ 2 3 4 5. ಇವಾಗ 5 ಕಂಬ ಆಯಿತು. 5 ಕಂಬ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕಂಬ ಹಾಕೋದು ಮತ್ತು ಚೈನ್ ಹಾಕೋದನ್ನ ತುಂಬ ಡೀಟೇಲಾಗಿ ತೋರಿಸ್ತಿಲ್ಲ. ಯಾಕೆಂತಂದರೆ ನಾನು ಫಸ್ಟು ಇದಕ್ಕೆ ಮುಂಚೆ ಮಾಡಿರೋ ವೀಡಿಯೋಸ್ಗಳಲ್ಲಿ ಕಂಬ ಹಾಕೋದು ಮತ್ತು ಚೈನ್ ಹಾಕೋದನ್ನೇ ಸಪ್ರೇಟ್ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಇಲ್ಲಿ ಯಾರಿಗೆ ನೀಟಾಗಿ ಗೊತ್ತಾಗ್ತಿಲ್ಲ ಕಂಬ ಹಾಕೋದು ಹೇಗೆ ಮತ್ತು ಚೈನ್ ಹಾಕೋದು ಹೇಗೆ ಅಂತ, ಆ ವಿಡಿಯೋನ ಒಂದು ಸಲ ಚೆಕ್ ಮಾಡಿ. ಮತ್ತು ಈಗ ಹಾಕಿರೋ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ 2 ಆಯಿತು. 3 4 5. ಇವಾಗ 5 ಕಂಬ ಆಯಿತು. 5 ಕಂಬ ಆದಮೇಲೆ ನಾನು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಲಾಕ್ ಮಾಡಿ ಅದೆಲ್ಲೋ ಬರುತ್ತೋ ಅಲ್ಲಿಗೆ ಒಂದೆಳೆ ಕಂಬನ ಮಾಡ್ಕೊಳ್ಳಿ. 1 2 3 4 5 ಆಯಿತು. ಇದೇ ರೀತಿ ಪೂರ್ತಿ ಸ್ಯಾರಿ ಫುಲ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಕಾಣಿಸ್ತಾ ಇದೆ. ನಮಗೆ ಕುಚ್ಚು ಬೇಡ ಅಂತನ್ನೋರು ಇದನ್ನ ಸ್ಯಾರಿಗೆ ಹಾಕೋಬೋದು. ನೋಡಿ ಫೈನಲಾಗಿ ಈ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.